ಆಕಾಶವಾಣಿ ಕಲಬುರಗಿ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಸುಕ್ಷೇತ್ರ ಹಾರ್ಕೊಡದ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಕಳೆದ ಅಕ್ಟೋಬರ್ 23ರಂದು ಜರುಗಿದ ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರ 54ನೇ ಪುಣ್ಯ ಸ್ಮರಣೋತ್ಸವ, 37ನೇ ಅನುಭವ ಪ್ರಚಾರ ಉಪನ್ಯಾಸ ಮಾಲೆ, ಗ್ರಂಥ ಬಿಡುಗಡೆ ಹಾಗೂ ಶ್ರೀ ಚನ್ನ ರೇಣುಕ ಬಸವ ಪ್ರಶಸ್ತಿ ಪ್ರದಾನ ಸಮಾರಂಭದ ಬಾನುಲಿ ವರದಿ. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚನ್ನಬಸವ. ಈ ಬಾನುಲಿ ವರದಿಯ ಪ್ರಾಯೋಜಕರು ಶ್ರೀ ಹಾರಕುಡ ಚನ್ನಬಸವೇಶ್ವರ ಟ್ರೇಡರ್ಸ್, ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನ ರೋಡ್, ಸುರಪುರ. ಉತ್ತಮ ರಸಗೊಬ್ಬರ, ಉತ್ತಮ ಕೀಟನಾಶಕ ಮತ್ತು ಉತ್ತಮ ಬಿತ್ತನೆ ಬೀಜಗಳ ವ್ಯಾಪಾರಿಗಳು ಶ್ರೀ ಹಾರಕುಡ ಚನ್ನಬಸವೇಶ್ವರ ಟ್ರೇಡರ್ಸ್, ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನ ರೋಡ್, ಸುರಪುರ. ಕರ್ಮವ ಖಂಡಿಸಿ ಪುನೀತರಾದರು, ಧರ್ಮದ ಹಾದಿ ನಮಗೆ ತೋರಿದರು, ವೀರಶೈವ ಮತವ ಉದ್ಧಾರಗೈದಿಹರು, ಕರುಣದೀಪ ಮನದಿ ಇಟ್ಟರು. ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಬೀದರ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಆಧ್ಯಾತ್ಮ ಕೇಂದ್ರ ಸುಕ್ಷೇತ್ರ ಹಾರಕುಡದ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಕಳೆದ ಅಕ್ಟೋಬರ್ 23ರಂದು ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರ 54ನೇ ಪುಣ್ಯ ಸ್ಮರಣೋತ್ಸವ, 37ನೇ ಅನುಭವ ಪ್ರಚಾರ ಉಪನ್ಯಾಸ ಮಾಲೆ, ಗ್ರಂಥ ಬಿಡುಗಡೆ ಹಾಗೂ 2023ನೇ ಸಾಲಿನ ಶ್ರೀ ಚನ್ನ ರೇಣುಕ ಬಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಅತ್ಯಂತ ಭಕ್ತಿ ಶ್ರದ್ಧೆ ಹಾಗೂ ಸಂಭ್ರಮದಿಂದ ನಡೆಯಿತು. ಕರ್ಮವ ಖಂಡಿಸಿ ಪುನೀತರಾದರು, ಧರ್ಮದ ಹಾದಿ ನಮಗೆ ತೋರಿದರು, ಧರ್ಮದ ಹಾದಿ ನಮಗೆ ತೋರಿದರು, ವೀರಶೈವ ಮತವ ಉದ್ಧಾರಗೈದಿಹರು, ವೀರಶೈವ ಮತವ ಉದ್ಧಾರಗೈದಿಹರು, ಕರುಣದೀಪ ಮನದಿ ಇಟ್ಟರು, ಕರುಣದೀಪ ಮನದಿ ಇಟ್ಟರು. ಬಾಗಲಕೋಟದ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಸಂಗೀತ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ದರಾಮಯ್ಯ ಸ್ವಾಮಿ ಗೊರಟ, ಹುಮ್ನಾಬಾದಿನ ಜನಾರ್ದನ್ ವಾಗ್ಮೊರೆ, ನವಲಿಂಗ ಕುಮಾರ್ ಪಾಟೀಲ್ ತಂಡದವರ ಪ್ರಾರ್ಥನೆಯೊಂದಿಗೆ ಸಮಾರಂಭ ಶುಭಾರಂಭಗೊಂಡಿತು. ಶಿವನು ಗುರುಕುಲ ಮಗಿ ಗ್ರಾಮದಿ ಮೊಗ್ಗೆಯಾಗಿದ್ದೆ, ಸಂಗನ ಬಸವನ ಕರುಣೆಯ ಪಡೆದೆ, ಮಗಿ ಗ್ರಾಮದಿ ನೀ ಮೊಗ್ಗೆಯಾಗಿದ್ದೆ, ಸಂಗನ ಬಸವನ ಕರುಣೆಯ ಪಡೆದೆ, ಸರ್ವ ಜನರಿಗೆ ಸುಪಥ ತೋರಿದೆ, ಸರ್ವ ಜನರಿಗೆ ಸುಪಥವ ತೋರಿ ದುರ್ಜನರ ದುರ್ಮತಿಯನ್ನು ಕಳೆದೆ, ಹಾರಕೂಡ ಶಿವನು ಗುರುಕುಲ ಭಾನು, ಹಾರಕೂಡ ಶಿವನು ಗುರುಕುಲ ಭಾನು, ಶ್ರೀ ಶಿವಯೋಗಿ ಮಹಾಶಿವಯೋಗಿ ಚನ್ನವೀರ ಶಿವಯೋಗಿ. ನಂತರ ಶ್ರೀಮಠದ ಪರಮ ಭಕ್ತರಾದ ಸುಭಾಷ್ ಮುರುಡ್ ಬೆಳಮಗಿ ಅವರು ಸರ್ವರನ್ನ ಸ್ವಾಗತಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶಿವಾಚಾರ್ಯ ರತ್ನ, ಧರ್ಮರತ್ನ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಜೊತೆಗೆ ಶ್ರೀಮಠದ ಪರವಾಗಿ ಸ್ವಾಗತ. ಬಳಿಕ ಹುಮ್ನಾಬಾದ್ ಶಾಸಕರಾದ ಶ್ರೀ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಸುಕ್ಷೇತ್ರ ಹಾರಕುಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಶಿವಾಚಾರ್ಯ ರತ್ನ, ಧರ್ಮರತ್ನ, ಸದ್ಧರ್ಮ ಶಿಖಾಮಣಿ, ಶ್ರೀ ಶಟಸ್ಥಲ ಬ್ರಹ್ಮಿ, ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಗೌರವ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀಮಠದ ವತಿಯಿಂದಲೂ ಆಗಮಿಸಿದ ಗಣ್ಯರಿಗೆ ಹೆಚ್ಚು ಅಂಕ ಪಡೆದು ತೇರ್ಗಡೆಯಾದ ಪ್ರತಿಭಾವಂತ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ತದನಂತರ ಹುಮ್ನಾಬಾದ್ ಶಾಸಕರಾದ ಶ್ರೀ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚನ್ನಬಸವರು.
ಬಳಿಕ ಮಾತನಾಡಿದ ಹುಮನಾಬಾದ್ ಶಾಸಕರಾದ ಶ್ರೀ ಸಿದ್ದಲಿಂಗಪ್ಪ ಪಾಟೀಲ್ ಅವರು, ಹಾರಕೂಡ ಶ್ರೀಮಠವು ಭಾವೈಕ್ಯದ ಬೀಡಾಗಿದೆ, ಇದು ಸಾಮರಸ್ಯಕ್ಕೆ ಹೆಸರಾಗಿದೆ ಎಂದು ತಿಳಿಸಿದರು. ಹಾಲ್ಕುಂಡ್ ಮಠಕ್ಕ ನಾನು ಕೂಡ ಬಹಳ ವರ್ಷದಿಂದ ನಮ್ಮ ಪರಿವಾರ ಕೂಡ ಒಂದು ಭಕ್ತ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಒಂದು ನೆರವೇರಿಸಿದಕ್ಕಾಗ ಬಹಳ ಸಂತೋಷ ಅನಿಸ್ತಾ ಇದ್ದೀವಿ. ಅಪ್ಪೋರು ಏನಿಗೊತ್ತಾ, ಯಾವುದೇ ಧರ್ಮ ಯಾವುದೇ ಜಾತಿ ಎನ್ನದ್ರೆ ಎಲ್ಲ ಸರ್ವಧರ್ಮರವರಿಗೆ ಒಂದೇ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತ ನಮ್ಮ ದರ್ಗಾದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೆ ಆ ಅಪ್ಪೋರ ಒಂದು ಹಸ್ತದಿಂದ ಆಗ್ತದ. ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನೋಡ್ರಿ, ಗೊತ್ತಾ, ಹೊರಗಡೆ ಹೋದ್ರೆ ಒಂದು ಮೂರ್ತಿ ಅನಾವರಣ ಮಾಡ್ಕೊತಾರೆ. ಅವ್ರು ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಇಲ್ಲದೆ ಇವತ್ತು ಸರ್ವ ಧರ್ಮ ಎಲ್ಲ ಮನಕೂಲ, ಒಂದೇ ಧರ್ಮ ಅದು ಮನಕೂಲ ಅಂತ ತಿಳ್ಕೊಂಡು ಗೊತ್ತಾ ಒಂದು ಎಲ್ಲರಿಗೆ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಪಾಟೀಲ್ ಪರಿವಾರ ಮ್ಯಾಗಲೂ ಕೂಡ ಯಾವಾಗಿಂದ ಕೂಡ ಅಪ್ಪವ್ರದ್ದು ಒಂದು ಆಶೀರ್ವಾದ ಇದೆ. ಮುತ್ತಿಯವರಿಗೆ ಇವತ್ತು ಬಡವರು ಬರಲಿ, ಸಾಹುಕಾರ ಬರಲಿ, ಎಂಥವ್ರ ಬರಲಿ, ಯಾವಾಗಲೂ ನಮ್ಮ ಮುಖನೇ ಇದೆ ಇವತ್ತು. ಇನ್ನು ಭಾಳಷ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಒಂದು ಒಳ್ಳೆಯ ರೀತಿಯಿಂದ ನಡ್ಸ್ಕೊಂಡು ಹೋಗ್ಕೊಂಡು ಬರ್ತಾ ಇದೆ. ಇವತ್ತು ಈ ಮಠ ಇನ್ನು ಇಡೀ ನಮ್ಮ ದೇಶದಲ್ಲೇ ಒಂದು ಪ್ರಖ್ಯಾತ ಮಠ ಆಗಬೇಕು. ನಂತರ ಸಮಾರಂಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರಾದ ಲೇಖಕ ಡಾಕ್ಟರ್ ಎಸ್.ಎಂ. ಹಿರೇಮಠ್ ಅವರು ಬರೆದ ವಚನ ವಾಗ್ಮಯದ ವೈಶಿಷ್ಟ್ಯಗಳು ಎಂಬ ಗ್ರಂಥವನ್ನು ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಇತಿಹಾಸ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ.ಸಿ. ಮಹಾಬಲೇಶ್ವರಪ್ಪ ಅವರು ಬರೆದ ಕ್ರಾಂತಿವೀರ ಚಂದ್ರಶೇಖರ್ ಪಾಟೀಲ್ ಎನ್ನುವ ಕಿರು ಕೃತಿಯನ್ನು ಹಾರಕೂಡ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಶೋಭಾವತಿ ವೈದ್ಯನಾಥ್ ಖೇರಡಾ ಕೆ. ವಾಡಿ ಅವರು ಮತ್ತು ಗಣ್ಯರು ಲೋಕಾರ್ಪಣೆ ಮಾಡಿದರು. ನಂತರ ಡಾಕ್ಟರ್ ಬಿ.ಸಿ. ಮಹಾಬಲೇಶ್ವರಪ್ಪ ಅವರು ಬರೆದ ಕ್ರಾಂತಿವೀರ ಚಂದ್ರಶೇಖರ್ ಪಾಟೀಲ್ ಕಿರುಕೃತಿಯ ಕುರಿತಾಗಿ ಬೀದರ್ ಇರಾ ಪಬ್ಲಿಕೇಶನ್ನ ಪ್ರಕಾಶಕರಾದ ನಾಗರಾಜ್ ಎಂ. ಕರ್ಪೂರ್ ಅವರು ಮಾತನಾಡಿದರು. ಅತ್ಯಂತ ದೊಡ್ಡ ಹೆಸರು ಪಡೆದಂತ ಈ ಭಾಗದ ಸ್ವಾತಂತ್ರ್ಯ ಹೋರಾಟಗಾರರಾದಂತ ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರ ಜೀವನ ಚರಿತ್ರೆ ಪುಸ್ತಕವನ್ನು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ತಾವು ನೋಡಿದಿರಿ. ಅಂದಿನ ಭಾರತ 562 ಸಂಸ್ಥಾನಗಳಿಂದ ಹೊಂದಿದ ಭಾರತ 3 ಸಂಸ್ಥಾನಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಹೈದರಾಬಾದ್ ರಾಜ್ಯ ಅಂತಂದ್ರೆ ಸಂಸ್ಥಾನ ಭಾರತ ಒಕ್ಕೂಟಕ್ಕೆ ಸೇರಲು ಇಚ್ಛೆ ಪಡಲ್ಲ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ಅದರಲ್ಲಿ ವಿಶೇಷವಾಗಿ ಚಂದ್ರಶೇಖರ್ ಪಾಟೀಲರು, ರಾಮಚಂದ್ರ ವೀರಪ್ಪನವರು ಏನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೋ, ಹೈದರಾಬಾದ್ ಕರ್ನಾಟಕವನ್ನು ಈ ಒಂದು ವಿಮೋಚನೆ ಆಗುವ ಒಂದು ಈ ಕಾರ್ಯಕ್ರಮದಲ್ಲಿ ಅವರ ಪಾತ್ರ ಏನಂತನ್ನೋದು ಈ ಕಿರುಪುಸ್ತಕದಿಂದ ತಮ್ಮ ಎದುರುಗಡೆ ತಂದಿದ್ದೀನಿ. ತಂದೆ ಸಂಗಶೆಟ್ಟಿ ಪಾಟೀಲರು, ತಾಯಿ ಈರಮ್ಮ ಗೌಡತಿಯರು, ಜೀಜಾಬಾಯಿ ಯಾತರನೋ ಆ ಥರ ಮುಂದೆ ಹರ್ಡೇಕ ಮಂಜಪ್ಪನವರು ಅಂತಂತಂದ್ರೆ ಅಂದಿನ ದಿನಮಾನಗಳಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಊರುಗಳಿಗೆ ಅವರು ಸುತ್ತಾಡ್ತಾರೆ. ಬಾಲ್ ಗಂಗಾಧರ್ ತಿಲಕ್ ಅವರ ಪ್ರೇರಣೆ, ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂಬ ಒಂದು ಯೋಜನೆಯಲ್ಲಿ ಕಿರು ವಯಸ್ಸಿನಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಪಾತ್ರ ನಿರ್ವಹಿಸುತ್ತೆ. ಮುಂದೆ ಹಿಂದೂ ಮಹಾಸಭಾ ಹಾಗೂ ಆರ್ಯ ಸಮಾಜ್ ಹಾಗೂ ಸ್ವಾಮಿ ರಮಾನಂದ್ ತೀರ್ಥ ಅವರ ಒಂದು ಈ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಅಂದಿನ ದಿನಮಾನಗಳಲ್ಲಿ ಇದರ ಸ್ಥಾಪನೆ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥಾನ ಆಗುತ್ತೆ. ಮುಂದೆ ಒಂದೇ ಮಾತರಂ ಕೂಗಿನಿಂದ ಕೇವಲ 15ನೇ ಎಳೆ ವಯಸ್ಸಿನಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರು ಜೈಲವನ್ನು ವಾಸಿ ಆಗುತ್ತಾರೆ. ಮುಂದೆ ಅವರಿಗೆ ಸುಮಾರು 1938ರಿಂದ 48ರವರೆಗೆ ತಾವು ನೋಡಿದ್ರೆ 5 ರಿಂದ 6 ವರ್ಷ ಅವರು ಜೈಲಲ್ಲಿ ಹೋರಾಟ ಮಾಡಬೇಕು, ಜೈಲ್ ಸೇರಬೇಕು, ಹೋರಾಟ ಮಾಡಬೇಕು, ಜೈಲ್ ಸೇರಬೇಕು. ಇದರಲ್ಲಿ ವಿಶೇಷವಾಗಿ ಮಠಾಧೀಶರ ಒಂದು ಪ್ರೇರಣೆ ಅಂತಂತಂದ್ರೆ ಶರಣಬಸವೇಶ್ವರ ಸಂಸ್ಥಾನ ಆಗಿರಬಹುದು, ಬಾಲ್ಕಿ ಪಟ್ಟದೇವರಾಗಿರ್ಬೋದು, ಚನ್ನವೀರ ಶಿವಾಚಾರ್ಯರ ದೊಡ್ಡಪ್ಪರಾಗಿರ್ಬೋದು. ನಾವು ನೋಡ್ತೀವಿ ಈ ಬಾಲ್ಕಿ ಪಟ್ಟದೇವರ ಕನ್ನಡ ಒಂದು ಈ ಶಾಲೆಗಳೆಲ್ಲ ಒಂದು ಕಾರ್ಯಕ್ರಮ ಆಗಿರ್ಬೋದು. ಅನೇಕ ಈ ತರ ಈ ಮಠಾಧೀಶರ ಒಂದು ಯೋಜನೆಯನ್ನು ಕೂಡ ಈ ಪುಸ್ತಕ ಮುಖಾಂತರ ತಮಗೆ ತಿಳಿಸ್ಲಿಕ್ಕೆ ನಾನು ನೋಡಿದ್ದೀನಿ. ಇದನ್ನೆಲ್ಲ ನೋಡಿ ಸರ್ದಾರ್ ಪಾಟೀಲರು 8 ದಿಕ್ಕಿನಿಂದ ಆ ಸಮಯದಲ್ಲಿ ಈ ಭಾರತ ಸೇನಾ ಪಡೆಯನ್ನು ನಮ್ಮ ಈ ನಿಂಬರ್ಗ ಮತ್ತೆ ಈ ಅನೇಕ 8 ದಿಕ್ಕಿನಿಂದ ಸೇನಾಪಡೆ ಬಂದಾಗ ಸುಮಾರು 1 ಲಕ್ಷ ಜನ ನಮ್ಮ ಭಾಗದಿಂದ ಸೋಲಾಪುರ್ಗೆ ಗುಳೆ ಹೋಗ್ತಾರೆ. ಅಲ್ಲಿ ಮತಾಡೀಶರ ಒಂದು ಜೋಳಿಗೆ ಮೂಮೆಂಟ್ ಆಗುತ್ತೆ. ಈ ಒಂದು ಜೋಳಿಗೆ ಮೂಮೆಂಟ್ ಅಲ್ಲಿ ಈ ಧಾನ್ಯಗಳು, ಔಷಧಿಗಳು ಹಾಗೂ ಶಸ್ತ್ರಾಸ್ತ್ರಗಳ ಈ ಒಂದು ಜನರ ಮಧ್ಯೆ ಭಯ ಮೂಡಿಸಬೇಡದಂತ ಚಂದ್ರಶೇಖರ್ ಪಾಟೀಲ್ ಅಂತ ಅನೇಕ ಹೋರಾಟಗಾರರು ಇದರಲ್ಲಿ ಪಾತ್ರ ವಹಿಸ್ತಾರೆ. ಇದರ ಬಗ್ಗೆ ಕೂಡ ಪುಸ್ತಕದಲ್ಲಿ ಸೂಕ್ಷ್ಮವಾಗಿ ಎಲ್ಲ ಉಲ್ಲೇಖ ಇದೆ.
ಹಾರಕೂಡ ಹಿರೇಮಠ ಸಂಸ್ಥಾನವು ಪ್ರತಿ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಅತ್ಯುನ್ನತ ಶ್ರೀ ಚನ್ನ ರೇಣುಕ ಬಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದೆ. ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು, 2 ತೊಲೆ ಚಿನ್ನದ ಪದಕ ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದ್ದು, ಹಾರಕೂಡ ಹಿರೇಮಠ ಸಂಸ್ಥಾನದ ಪೂಜ್ಯರಾದ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಈ ಸಲದ 2023ನೇ ಸಾಲಿನ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು, ವಿಮರ್ಶಕರು, ಲೇಖಕರು ಆದ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರಿಗೆ ನೀಡಿ ಗೌರವಿಸಿ ಆಶೀರ್ವದಿಸಿದರು. ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಅವರು ಪ್ರಶಸ್ತಿ ಕುರಿತು ಪ್ರಾಸ್ತಾವಿಕ ನುಡಿ ಹಾಗೂ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರ ಕಿರು ಪರಿಚಯವನ್ನ ನೀಡಿದರು. ಅಂದಿನ ಧಾರವಾಡ ಜಿಲ್ಲೆಯ ಸಿಗ್ಲಿ ಗ್ರಾಮದ, ಈಗ ಗದಗ ಜಿಲ್ಲೆ, ಪ್ರಗತಿಪರ ರೈತರಾದ ಶ್ರೀ ಪರಮೇಶ್ವರಪ್ಪನವರು ಬಳಿಗಾರ್ ಮತ್ತು ಶ್ರೀಮತಿ ಶಂಕರಮ್ಮನವರ ಸುಪುತ್ರರಾಗಿ ಜನಿಸಿದ ಮನು ಬಳಿಗಾರ್ ಬಾಲ್ಯದಿಂದಲೇ ಪ್ರತಿಭಾವಂತರು. ಇವರ ಸೇವೆಯನ್ನು ಪರಿಗಣಿಸಿ ಹಾರಕೂಡ ಸಂಸ್ಥಾನ ಹಿರೇಮಠದ ಅತ್ಯುನ್ನತ ಪ್ರಶಸ್ತಿಯಾದ ಶ್ರೀ ಚನ್ನ ರೇಣುಕ ಬಸವ ಪ್ರಶಸ್ತಿ ಪ್ರದಾನವನ್ನು ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಅವರು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಂತರ ಶ್ರೀ ಚನ್ನ ರೇಣುಕ ಬಸವ ಪ್ರಶಸ್ತಿಯನ್ನು ಸ್ವೀಕರಿಸಿ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಅವರು ಮಾತನಾಡಿದರು. ಊರೆಲ್ಲ ನೆಂಟರು, ಕೇರಿ ಎಲ್ಲವೂ ಬಳಗ. ಇದು ಸರ್ವಜ್ಞ ಹೇಳಿದ್ರು ಕೂಡ ಹಾರಕೂಡು ಮಠದ ಇದು ಮೂಲ ಪರಂಪರೆ. ಇಲ್ಲಿ ಯಾರು ಅವ ಇವ ಅನ್ನಂಗಿಲ್ಲ, ಎಲ್ಲರೂ ಇವ ನಮ್ಮವ ಅನ್ನುವಂಥ ಮಠ ಇದು. ಇದು ಪುಣ್ಯಭೂಮಿ. ಪ್ರವೇಶ ದ್ವಾರದಲ್ಲಿ ಅಂಬೇಡ್ಕರ್ ಅದಾರ, ಒಳಗೆ ಬಂದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಅದಾರ. ಪರಂಪರೆ ಆಚಾರ್ಯ ಪರಂಪರೆ, ರೇಣುಕಾಚಾರ್ಯರು ಮೂಲ. ನೋಡ್ರಿ, ಇದು ಆಗ್ಬೇಕು ನಮ್ಮಲ್ಲಿ. ಆಚಾರ್ಯ ಪರಂಪರೆ ಬೇರೆ ಅಲ್ಲ, ಬಸವಣ್ಣ ಬೇರೆ ಅಲ್ಲ, ಅಂಬೇಡ್ಕರ್, ಗಾಂಧಿ, ಬುದ್ಧ ಯಾರು ಬೇರೆ ಬೇರೆ ಅಲ್ಲ. ಇದು ನಮ್ಮ ದೇಶದಲ್ಲಿ ಸಂಸ್ಕೃತಿಯನ್ನು ಇದನ್ನು ನಾವು ಬಿತ್ತಬೇಕು. ಒಡೆದು ಆಳುವ ನೀತಿ ಎಂದೂ ಒಳ್ಳೆಯದಲ್ಲ. ಅದರಿಂದಾಗಿಯೇ ನಮ್ಮ ಭಾರತ ಅನೇಕ ಶತಮಾನಗಳ ಕಾಲ ಬೇರೆಯವರ ಅಧೀನದೊಳಗಾಯಿತು. ಆದ್ದರಿಂದ ನನಗೆ ಬಹಳ ಈ ಪ್ರಶಸ್ತಿ ಬಂದ ತಕ್ಷಣ ಎಷ್ಟು ಜನ, ನನಗೆ ಸಾವಿರ ಜನ, ಏನು ಸರ್ ರೇಣುಕಾ ಅಂತಾರ, ಚನ್ನಬಸವ ಅಂತಾರ, ಬಸವೇಶ್ವರ ಅಂತಾರ, ಎಲ್ಲನೂ ಕೂಡಿಸಿಬಿಟ್ಟಾರಲ್ರಿ. ಹೌದ್ರಿ, ಆ ಮಠದ ಶಕ್ತಿ ಅದು ಅನ್ಯ. ಇದು ಒಂದು ಶಕ್ತಿ ಪೀಠ. ಮಸೀದಿಗಳು ಬಿದ್ದಾಗ ಶ್ರೀಮಠದವರು ಕಟ್ಟಿಸಿದ್ರು. ಈ ಮಠದವ್ರು ಯಾಕೆ ಜಾತಿ ಧರ್ಮ ಯಾವುದನ್ನು ನೋಡ್ಲಾರ್ದನ ಸಾಹಿತಿಗಳಿಗೆ, ಕಲಾವಿದರಿಗೆ, ಸಂಗೀತಗಾರರಿಗೆ, ಚಿತ್ರಕಲಾವಿದರಿಗೆ ಸರ್ವೇ ಜನ ಸುಖಿನೋ ಭವಂತು. ನೋಡ್ರಿ ಹೆಂಗೈತೆ ನಮ್ಮದು ಪರಂಪರೆ, ಅದ್ಭುತವಾದ ಪರಂಪರೆ. ಅದನ್ನ ಎಲ್ಲರೂ ಬಸವಣ್ಣನವರು, ದಾಸರು, ಶರಣರು, ಆಚಾರ್ಯರು ಎಲ್ಲರೂ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಆದ್ದರಿಂದ ಇವತ್ತು ದೇಶದಲ್ಲಿ ಸುಭದ್ರ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗಿದೆ. ಮೂಲ ತತ್ವಗಳೇನದಾವಲ್ಲ ಅವುಗಳನ್ನು ನಾವು ಆಚರಿಸಬೇಕು. ಕಾಯಕ, ದಾಸೋಹ, ಸಮಾನತೆ, ಸ್ತ್ರೀಯರಿಗೆ ಗೌರವ, ಬಸವಣ್ಣವರು ಅದನ್ನೇ ಹೇಳಿದ್ರು. ಆದ್ದರಿಂದ ಬಸವ ರೇಣುಕ ಇದ್ದಾಗನ ಚೆನ್ನ ಅಂತ. ಹಂಗ ಅದು ಸುಂದರ ಆಗದೆ ಯಾವಾಗ? ಎರಡರ ಸಮ್ಮಿಳಿತವಾದಾಗ. ಒಂದನ್ನು ಬಿಟ್ಟು ಒಂದಿಲ್ಲ. ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಭಾರತ ಹೊರಹೊಮ್ಮಲಿದೆ. ಅದಕ್ಕೆ ನಾವೆಲ್ಲರೂ ಜಾಗೃತಿಯಿಂದ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು. ಹಾಗೆ ಕಾಪಾಡುವಲ್ಲಿ ಪರಮ ಪೂಜ್ಯ ಈ ಹಾರಕೂಡು ಮಹಾಸ್ವಾಮಿಗಳು ಏನು ಕಲಿಸ್ಕೊಟ್ಟಾರಲ್ಲ ನಮ್ಗೆ, ಏನೀಗ ಪಾಲಿಸ್ತಾ ಇದ್ದಾರಲ್ಲ, ಆ ತತ್ವ ಸಿದ್ಧಾಂತಗಳನ್ನೇ ನಾವು ಪಾಲಿಸಬೇಕು. ಆದ್ದರಿಂದ ಈ ಪ್ರಶಸ್ತಿಯನ್ನು ತೆಗೆದುಕೊಳ್ಳುವಾಗ ನನಗೆ ಬಹಳ ಸಂತೋಷ, ಭಕ್ತಿ ಮತ್ತು ನನಗೇನೆ ಗೌರವ ಅಂತ ನನಗನ್ನಿಸ್ತಾ ಇದೆ. ಈ ಪ್ರಶಸ್ತಿಯನ್ನು ಕೊಟ್ಟು ನನ್ನನ್ನು ಕೃತಾರ್ಥರನ್ನಾಗಿ ಮಾಡಿದ್ದಕ್ಕಾಗಿ ಪರಮ ಪೂಜ್ಯ ಮಹಾಸ್ವಾಮಿಗಳವರಿಗೆ, ಅವರ ಅಡಿದಾವರಿಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ಸರ್ಕಾರದ ಪ್ರಶಸ್ತಿಗಳನ್ನು ಬಿಟ್ಟರೆ ಖಾಸಗಿ ಪ್ರಶಸ್ತಿಗಳು ಯಾವ ಇಷ್ಟು ದೊಡ್ಡವಿಲ್ಲ ಕರ್ನಾಟಕದೊಳಗೆ. ನಾನು ಮಾಡಿದ ಸಾಹಿತ್ಯ ಸೇವೆಯನ್ನು, ಸಾಂಸ್ಕೃತಿಕ ಸೇವೆಯನ್ನು ಗುರುತಿಸಿ ಪರಮ ಪೂಜ್ಯ ಗುರುಗಳು ನನ್ನನ್ನು ಸನ್ಮಾನ ಮಾಡಿದ್ದಾರೆ. ಇಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿ, ಉನ್ನತ ಸ್ಥಾನದಲ್ಲಿರುವಂಥ ಪ್ರಶಸ್ತಿ ಇದು ಶ್ರೀ ಚನ್ನ ರೇಣುಕ ಬಸವ ಪ್ರಶಸ್ತಿ. ಅದನ್ನು ಸ್ಥಾಪಿಸ್ಯಾರಲ್ಲ ಗುರುಗಳು, ಈಗ 12-13 ವರ್ಷದಿಂದ ಕೊಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಬಹಳ ಖುಷಿಯಾಗಿದೆ. ಮತ್ತೊಮ್ಮೆ ನಾನು ಪರಮ ಪೂಜ್ಯ ಮಹಾಸ್ವಾಮಿಗಳಿಗೆ ಮತ್ತು ತಮ್ಮೆಲ್ಲರಿಗೆ ನನ್ನ ವಂದನೆಗಳು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಖಾಸಗಿ ವಾಹಿನಿಯ ಇಂಡಿಯನ್ ಐಡಲ್ ಸ್ಪರ್ಧೆಗೆ ಆಯ್ಕೆಯಾಗಿರುವ ಬೀದರ ಜಿಲ್ಲೆಯ ಪ್ರತಿಭಾವಂತ ಗಾಯಕಿ ಶಿವಾನಿ ಶಿವದಾಸ್ ಸ್ವಾಮಿ ಅವರನ್ನು ಸಹ ಶ್ರೀಗಳು ಆಶೀರ್ವದಿಸಿದರು. ಸುಜುಗಾದ
ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ ಅಂತಾವರೆ ಮಂದಾವರ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕೆ ಮ್ಯಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಹಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ. ಬಳಿಕ ಗಾಯಕಿ ಶಿವಾನಿ ಶಿವದಾಸ ಸ್ವಾಮಿ ಅವರು ತಮ್ಮ ಹಾಡುಗಳಿಂದ ಎಲ್ಲರ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರಾದ ಲೇಖಕ ಡಾಕ್ಟರ್ ಎಸ್.ಎಂ. ಹಿರೇಮಠ್ ಅವರು ಕೃತಿಯ ಕುರಿತು ಮಾತನಾಡಿದರು. ವಚನ ಅಂದ್ರೆ ಏನು? ವಚನಾಮೃತವೆಂಬುದು ವಾಗ್ರಚನೆ ಅಲ್ಲವಲ್ಲವೇ? ವಚನಾಮೃತವೆಂಬುದು ವಚೋನ ಎಂಬುದು. ವಚನ ಅಂದ್ರೆ ನಾವು ಮಾತನಾಡಿಯೂ ಮಾತನಾಡದ ಹಾಗೆ ಇರುವಂತ ಒಂದು ಮಹಾ ಮೌನದ ಸ್ಥಿತಿ ಅದು. ಅದಕ್ಕೆ ಶರಣರು ಹೇಳ್ತಾರೆ, ವಚನ ಅಂದ್ರೆ ಶಬ್ದದೊಳಗಣ ನಿಶಬ್ದ. ಅದು ಶಬ್ದದೊಳಗಣ ನಿಶಬ್ದ, ಅದು ಸಂತೆಯ ಗದ್ದಲವಲ್ಲ, ಅದು ಯಾವುದೋ ಸಭೆ ಸಮಾರಂಭಗಳಲ್ಲಿ ನೀವು ನಾವು ಮಾತಾಡುವಂಥ ಹರಟೆಯ ಮಾತುಗಳಲ್ಲ. 12ನೇ ಶತಮಾನದಲ್ಲಿ ಯಾವ ಜಗತ್ತಿನ ಯಾವ ದೇಶದಲ್ಲಿಯೂ ಯಾವ ಸಂಸ್ಕೃತಿಯ ಪಠ್ಯದಲ್ಲಿಯೂ ಯಾವ ಸಾಹಿತ್ಯದ ಪುಟದಲ್ಲಿಯೂ ಇಂಥ ಒಂದು ಅಪೂರ್ವ ಕ್ರಾಂತಿ ನಡೀಲಿಲ್ಲ. ಆದ್ದರಿಂದ ವಚನ ಸಾಹಿತ್ಯ, ವಚನ ವಾಂಗ್ಮಯ ಅಂದ್ರೆ ಕೇವಲ ಸಾಹಿತ್ಯಕ್ಕಾಗಿ ಹುಟ್ಟಿದ್ದಲ್ಲ, ಅದು ಕ್ರಾಂತಿಯ ಮಾಧ್ಯಮವಾಗಿ ಹುಟ್ಟಿದ್ದು. ಅದಕ್ಕೆ ಅದನ್ನು ನಾವು ವಚನ ವಾಂಗ್ಮಯ ಅನ್ನೋದಕ್ಕಿಂತ ವಚನ ಚಳವಳಿ ಅಂತ ಹೇಳ್ತೀವಿ. ವಚನ ಎಲ್ಲರೂ ಅದ, ವಚನ ಧರ್ಮ ಅದ, ವಚನ ಅಧ್ಯಾತ್ಮ ಅದ, ವಚನ ಸಮಾಜ ಅದ, ವಚನ ಶಿಕ್ಷಣ ಅದ, ವಚನ ಸಂಸ್ಕೃತಿ ಅದ, ವಚನ ನೀತಿ ಅದ. ವಚನ ವಾಂಗ್ಮಯವೆಂದರೆ ಇಡೀ ವಿಶ್ವದ ಮನುಕುಲಕ್ಕೆ ಬೇಕಾದಂಥ ಒಂದು ಸಾಂಸ್ಕೃತಿಕ ಸಂವಿಧಾನ ಅದು. 12ನೇ ಶತಮಾನದಲ್ಲಿಯೇ ಅಂಥ ಸಂವಿಧಾನವನ್ನು ಶರಣರು ನಮಗೆ ವಚನಗಳ ಮೂಲಕ ರಚಿಸಿಕೊಟ್ಟಿದ್ದಾರೆ. ಆದ್ದರಿಂದಲೇ ಇವತ್ತು 21ನೇ ಶತಮಾನದಲ್ಲಿ ಎಷ್ಟೋ ವಿದ್ವಾಂಸರು ವಚನ ವಾಂಗ್ಮಯ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅವರು ರಚನೆ ಮಾಡಿದಂಥ ಸಂವಿಧಾನ ಮತ್ತು ವಚನ ವಾಂಗ್ಮಯ, ಹೀಗೆ ಎಷ್ಟೋ ತೌಲನಿಕ ಅಧ್ಯಯನಗಳು ನಡೆದಿವೆ. ಆ ಬಳಿಕ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಬಸವ ಕಲ್ಯಾಣದ ಶಾಸಕರಾದ ಶ್ರೀ ಶರಣು ಸಲಗರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಶ್ರೀಮಠದ ಕುರಿತಾಗಿ ಅಭಿಮಾನವನ್ನು ವ್ಯಕ್ತಪಡಿಸಿದರು. ನೀನೊಲಿದರೆ ಕೊರಡು ಕೊರರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವೆಲ್ಲ ಅಮೃತವಾಗುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಪವು ಕೂಡಲ ಸಂಗಮ ದೇವ. ಈ ನಾಡಿನ ಅತ್ಯಂತ ಶ್ರೇಷ್ಠ ನೆಲ, ದಾಸೋಹಕ್ಕೆ ಇಡೀ ದೇಶದಲ್ಲೇ ಹೆಸರನ್ನು ಮಾಡಿದಂತ ಸುಕ್ಷೇತ್ರ ಹಾರ್ಕೂಡಿನಲ್ಲಿ ಗುರುಲಿಂಗ ಶಿವಾಚಾರ್ಯರ 54ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ಅಂಗವಾಗಿ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯರು, ನಡೆದಾಡುವ ದೇವರು, ದಾಸೋಹ ರತ್ನ, ಶಿವಾಚಾರ್ಯ ರತ್ನ, ಬಹುತೇಕ ನನ್ನ ಬದುಕನ್ನು ಬದಲಿಸಿದ ಮಹಾನ್ ಪುರುಷ ಪರಮ ಪೂಜ್ಯ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ನಾನು ಹಾರ್ಕೂಡ್ ಮಠದ ಅಪ್ಪಟ ಪರಮ ಭಕ್ತ. ನನ್ನ ಶಾಸಕ ಸ್ಥಾನಕ್ಕಿಂತ ನನಗೆ ಯಾವಾದರೆ ದೊಡ್ಡದಂದ್ರೆ ನನಗೆ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಭಕ್ತ ಅಂತ ಹೇಳಿ ನನಗೆ ಬಹಳ ಹೆಮ್ಮೆ ಅಂತ ಹೇಳ್ತೀನಿ. ನಾನೊಬ್ಬ ಸಣ್ಣ ಬಡ ರೈತನ ಮಗ. ನಾನು ಸಾಕಷ್ಟು ಜನ ರೈತರಿದ್ದೀರಿ ಇಲ್ಲಿ. ತಾವು ಕಷ್ಟ ಅಂತಕ್ಕಂಥದ್ದು ಮೊಟ್ಟ ಮೊದಲಿಗೆ ಯಾರಿಗಾರೆ ಬರ್ತಾವಂದ್ರೆ ಅವ್ರು ರೈತರಿಗೆ. ನನಗೆ ಗೊತ್ತದ ರೈತ ಕುಟುಂಬದ ಪರಿಸ್ಥಿತಿ ಏನಂತ ಹೇಳಿ, ಬಹಳಷ್ಟು ಸಮೀಪದಿಂದ ನಾನು ನೋಡಿದ್ದೀನಿ. ಹಾಗಾಗಿ
ಯಾವುದೇ ನಮಗೆ ಕಷ್ಟಗಳು ಬರಲಿ, ಯಾವುದೇ ತೊಂದರೆಗಳು ಬರಲಿ, ನಾವು ಯಾವುದಕ್ಕೂ ಬಗ್ಗದೆ ಜಗ್ಗದೆ ನಾವೆಲ್ಲರೂ ಒಪ್ಕೊಂಡಿವಿ ನಮಗೆ ನಡೆದಾಡುವ ದೇವರು ಅಂತ ಹೇಳಿ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರಿಗೆ ನಾವು ನೆನೆಸ್ಕೊಂಡ್ರೆ ಸಾಕು, ಬಹುತೇಕ ನಮ್ಗೆ ಇರ್ತಕ್ಕಂಥ ಎಲ್ಲ ಕಷ್ಟಗಳು ದೂರ ಆಗ್ತಕ್ಕಂಥ ಭರವಸೆಯನ್ನು ನಾನು ನಿಮಗೆ ಕೊಡ್ತೀನಿ. ಹಾಗಾಗಿ ಇದ್ದಿದ್ರೊಳಗ ನಾವು ಏನಾದ್ರು ಸಾಧನೆ ಮಾಡ್ತಕ್ಕಂಥ ಬದುಕನ್ನ ನಾವೆಲ್ಲರೂ ಗುರುಲಿಂಗ ಶಿವಾಚಾರ್ಯರ ಆಶೀರ್ವಾದದಿಂದ, ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದದಿಂದ ಬದುಕುವ ರೀತಿಯನ್ನ, ಬದುಕುವ ಗಟ್ಟಿತನವನ್ನ ನಾವೆಲ್ಲರೂ ಕಲಿಬೇಕು. ನಾನೊಬ್ಬ ಈ ಮಠದ ಭಕ್ತನಾಗಿ, ನಿಮ್ಮೆಲ್ಲರ ಸ್ನೇಹಿತನಾಗಿ, ನಿಮ್ಮೆಲ್ಲರ ಮಗನಾಗಿ ಹಗಲ ರಾತ್ರಿ ನಿಮ್ಮ ಮಧ್ಯೆ 24 ಗಂಟೆ ಯಾವತ್ತು ನಾನು ಇದ್ದು ನಿಮ್ಮ ಸೇವೆ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಧನ್ಯವಾದಗಳು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚನ್ನಬಸವರು. ತದನಂತರ ಸುಕ್ಷೇತ್ರ ಹಾರುಕೂಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಶಿವಾಚಾರ್ಯ ರತ್ನ, ಧರ್ಮರತ್ನ, ಸದ್ಧರ್ಮ ಶಿಖಾಮಣಿ, ಪೂಜ್ಯಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸದ್ಭಕ್ತರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದರು. ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯತ ಜೈನ ಶಾಸನರತ ಕರ್ಮೇತಿ ಮೀಮಾಂಸಕಾಃ ಸೋಯಂ ಯೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥ ಸಚರಾಚರಂ. ಶ್ರೀಮದ್ ಹಾರಕೂಡ ಪಟ್ಟಾಚರ ಘನಮಠ ರಂಭಾಪುರಿ ಪೀಠ ಸೂತ್ರ ಸ್ವಾಮಿನ್ ಸದ್ಗುರು ಚನ್ನಬಸವ ಶಿವಯೋಗೀಂದ್ರ ಪ್ರಭಾಭಾಸ್ಕರ ಪ್ರೇಮಂ ಬೆತ್ತು ಪೊಗಳ್ವೆ ನಿಮ್ಮ ಮಹಿಮಾ ಲೀಲಾ ವಿನೋದಂಗಳಂ ನೀಮಾಡೆನ್ನ ಕೃಪಾಳು ಬೇಗ ಕೃಪೆಯಂ ಸದ್ಭಕ್ತಿ ಸನ್ಮುಕ್ತಿಯಂ. ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಪರಮ ಪೂಜ್ಯ ಸದ್ಗುರು ಲಿಂಗೈಕ್ಯ ಶ್ರೀ ಚನ್ನಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ, 54ನೆಯ ಪುಣ್ಯ ಸ್ಮರಣೋತ್ಸವದ ಮಹಾನ್ ಪೂಜ್ಯರಾಗಿರುವಂತಹ ಶಟಸ್ಥಲ ಬ್ರಹ್ಮಿ ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರ ದಿವ್ಯ ಸನ್ನಿಧಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಮೊಟ್ಟ ಮೊದಲನೆಯದಾಗಿ ಕೆಲವು ಕಡೆ ಮಳೆ ಆಗಿದೆ, ಕೆಲವು ಕಡೆ ಆಗಿಲ್ಲ, ಕೆಲವು ಕಡೆ ಬೆಳೆ ಬೆಳೆದಿದೆ, ಕೆಲವು ಕಡೆ ಬೆಳೆದಿಲ್ಲ. ಮಳೆ ಬರಲಿ ಬರದೇ ಇರಲಿ, ಹಾರಕೂಡ ಮುತ್ತಿಯವರ ಆಶೀರ್ವಾದ ಮಾತ್ರ ಸದಾ ಕಾಲಿಲ್ಲ ಅಂತ ಬಯಸಿ ನೀವು ಬಂದಿರಿ ಅನ್ನುವಂಥ ಭಾವನೆಯಿಂದ ನಾ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಗುರುಲಿಂಗ ಶಿವಾಚಾರ್ಯರ 54ನೆಯ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅನುಭಾವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ, ಮಾನವರು ಹಾಗೂ ಮಹಾತ್ಮರು. ಮಾನವರು ಹಾಗೂ ಮಹಾತ್ಮರು ಯಾವುದು ದೂರ ಯಾವುದು ಅಂತರ? ಮಾನವರು ಪ್ರೇಮವನ್ನು ಸುಖವನ್ನು ಬಯಸ್ತಾ ಇದ್ದಾರೆ, ಆದರೆ ಸಂತರು ಶ್ರೇಯವನ್ನು ಜನ ಕಲ್ಯಾಣವನ್ನು ಬಯಸ್ತಾ ಇದ್ದಾರೆ. ಭಕ್ತರನ್ನೇ ತನ್ನ ಬಂಧುಗಳೆಂದು ಭಾವಿಸಿ ಕಾಯ ವಾಚ ಮನಸ ತನು ಮನ ಧನದಿಂದ ಆಶೀರ್ವಾದ ಮಾಡಿದಂಥ ಮಹಾಯೋಗಿ ಗುರುಲಿಂಗ ಶಿವಾಚಾರ್ಯರಿದ್ದರು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲ ಭಕ್ತರ ಕಷ್ಟ ಸುಖಗಳನ್ನು ಮನೆ ಮನೆಗೆ ಹೋಗಿ ಅವರ ಕಷ್ಟಕ್ಕೆ ಸ್ಪಂದಿಸಿ, ಒಂದು ಸಲ ಮತ್ತಿಮೂಡು ಬಸವಲಿಂಗಪ್ಪ ಮತ್ತಿಮೂಡು ಎನ್ನುವಂಥ ಒಬ್ಬ ಭಕ್ತಿದ್ದ, ಅರಿಜಂಬಿಗೆ ಸಮೀಪದಲ್ಲಿದೆ. ಆ ಭಕ್ತನಲ್ಲಿ ಎಂಥ ಒಂದು ಕಷ್ಟ ಇತ್ತಂದ್ರೆ, ಮಗನ ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 60 ವರ್ಷಕ್ಕೆ ಪೂರ್ವದಲ್ಲಿ ಅವನ ಹತ್ತಿರ ಒಂದು 100 ರೂಪಾಯಿ ಇದ್ದಿಲ್ಲ. 100 ರೂಪಾಯಿ ಇರದೇ ಇದ್ದಾಗ ಆ ಭಕ್ತನನ್ನು ಬರಮಾಡಿಕೊಂಡು ಮಠಕ್ಕೆ ಬರ್ತಾ ಇದ್ದಾನೆ. ಅಪ್ಪವ್ರ ಹತ್ತಿರ ಪಾದಕ್ಕೆ ಬಿದ್ದ ಗಳ ಅಳ್ತಾ ಇದ್ದಾನ. ಆಗ ಗುರುಲಿಂಗ ಶಿವಾಚಾರ್ಯರು, ಮಗ ನೀ ಅಳಬೇಡ, ನಿನ್ನ ಮಗನ ಮದುವೆ ಗ್ಯಾರಂಟಿ ಯಶಸ್ವಿ ಆಗ್ತದೆ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ, ಆಗಿನ ಕಾಲದಾಗ 5,000 ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡಿದಂಥ ಮಹಾಪೂಜ್ಯರು ಗುರುಲಿಂಗ ಶಿವಾಚಾರ್ಯರು. ಹಣವನ್ನು ಕೇಳುವಂಥ ಗುರುಗಳು ಗುರುಲಿಂಗ ಶಿವಾಚಾರ್ಯರಾಗಲಿಲ್ಲ. ಭಕ್ತರು ಏನು ಭಕ್ತಿಯಿಂದ ಕೊಡ್ತಾರ ಅದರಲ್ಲಿಯೇ ದಾಸೋಹವನ್ನು ಮಾಡಿ ಭಕ್ತರ ಸಂಕಷ್ಟವನ್ನು ದೂರ ಮಾಡ್ತಕ್ಕಂಥ ಮಹಾಯೋಗಿ ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರಾಗಿದ್ದರು. ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಪೂಜ್ಯರಲ್ಲಿತ್ತು. ಒಬ್ಬ ಕವಿ, ಸಂಸ್ಕೃತ ಕವಿ ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, 18 ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಪಾಪಾಯ ಪರಪೀಡನಂ. 18 ಪುರಾಣಗಳ ಸಾರವನ್ನು 2 ಮಾತಿನಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತ ವ್ಯಾಸಕವಿ ಹೇಳ್ತಾ ಇದ್ದಾನೆ. ಪುಣ್ಯದ ಕಾರ್ಯ ಯಾವುದು? ಇನ್ನೊಬ್ಬರಿಗೆ ಉಪಕಾರ ಮಾಡುವುದೇ ನಿಜವಾದ ಪುಣ್ಯ, ಇನ್ನೊಬ್ಬರ ಮನವನ್ನು ನೋಯಿಸುವುದೇ ಅದು ಕೆಟ್ಟ ಪಾಪ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅನುಭಾವಿಗಳು ಭಾಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ. ಸಿದ್ಧಾಂತ ಶಿಖಾಮಣಿಯಲ್ಲಿ ಈ ಮಾತು ಬರ್ತದೆ, ಭೋ ಕಲ್ಯಾಣ ಮಹಾಭಾಗ ಶಿವಜ್ಞಾನ ಮಹೋದಧೆ ಆಚಾರ್ಯವರ್ಯ ಸಂಪ್ರಾಪ್ತಂ ರಕ್ಷಮಾಂ ಭವರೋಗಿಣಾಂ ರಕ್ಷಮಾಂ ಭವರೋಗಿಣಾಂ. ಅಂದ್ರೆ
ಭವದ ಕತ್ತಲೆಯನ್ನು ಯಾರು ಕಳೀತಾ ಇದ್ದಾರಂದ್ರೆ ನಮ್ಮ ಕತ್ತಲೆ ನಮಗೆ ಬಂದಿರತಕ್ಕಂಥ ರೋಗವನ್ನು ವೈದ್ಯ ನಿವಾರಣೆ ಮಾಡಬಹುದು. ಆದರೆ ಭವದ ರೋಗವನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಪರಮ ಪೂಜ್ಯ ಗುರುಲಿಂಗ ಶಿವಾಚಾರ್ಯರಲ್ಲಿತ್ತು ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಒಂದು ಮಾತು ಈ ಸಂದರ್ಭದಲ್ಲಿ ಗುರುಲಿಂಗ ಶಿವಾಚಾರ್ಯರ ಪುಣ್ಯತಿಥಿಯದ ನಡೆದು ಹೋದಂಥ ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನುವ ಹಾಗೆ ಗುರುಲಿಂಗ ಶಿವಾಚಾರ್ಯರು 8 ವರ್ಷದ ಬಾಲಕರಿದ್ದರು. ಅವರು ದುಬಲ್ಗುಂಡಿಯ ನಮ್ಮ ಮಠದಲ್ಲಿ ಇರ್ತಾ ಇದ್ದರು. ಗುರುಲಿಂಗ ಶಿವಾಚಾರ್ಯರ ಮೂಲ ಊರು ಶೇಡೋಳ, ಹುಮನಾಬಾದ್ ತಾಲೂಕಿನ ಶೇಡೋಳ. ನಮ್ಮ ಅಪ್ಪವ್ರದೆಲ್ಲ ಶೇಡೋಳ ಊರೇ. ಅವರೆಲ್ಲರೂ ಇಲ್ಲಿಗೆ ಬಂದ 8 ವರ್ಷದ ಬಾಲಕ ಗುರುಲಿಂಗ ಶಿವಾಚಾರ್ಯರು ಅಲ್ಲಿ ಪ್ರತಿದಿನ ಹುಣ್ಣಿಮೆ ಬಂದಾಗ, ಅಮಾವಾಸ್ಯೆ ಬಂದಾಗ, ಸೋಮವಾರ ಬಂದಾಗ ಸಾಹುಕಾರ ಮನೆಗೆ ಹೋಗ್ತಾ ಇದ್ರು. ಸಾಹುಕಾರ ಮನೆಗೆ ಕರಿತಾ ಇದ್ರು ಪಾದ ಪೂಜೆ ಮಾಡಿ ಊಟ ಮಾಡಿಸ್ತಾ ಇದ್ರು, ಜಂಗಮಾರ್ಚನೆ ಮಾಡ್ತಾ ಇದ್ರು ಸಾಹುಕಾರ ಮನೆಗೆ. ಒಂದು ಸಲ ಅಚಾನಕ ಸಣ್ಣ ಬಾಲಕ ಗುರುಲಿಂಗ ಶಿವಾಚಾರ್ಯ 8 ವರ್ಷದ ಬಾಲಕ ಹೊರಗಡೆ ಆಟ ಆಡ್ತಾ ಅಲ್ಲೇ ಟೈಮ್ ಆಗ್ತದೆ. ಮುಂಜಾನೆ 10ಕ್ಕೆ ಹೋಗ್ಬೇಕನ್ನೋರು 12:30 ಆಗ್ತದೆ. ಗುರುಲಿಂಗ ಶಿವಾಚಾರ್ಯ 8 ವರ್ಷದ ಬಾಲಕ ಮನೆಗೆ ಹೋಗ್ತಾರ, 12:30 ಆಗ್ತದೆ. ಜಗಲಿ ಮ್ಯಾಗ ಕೂಡ್ತಾರ, ಪಾದ ತೊಳಿತಾರ. ಸಾಹುಕಾರಿಗೆ ಭಾಳ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಗುರುಲಿಂಗ ಶಿವಾಚಾರ್ಯರಿಗೆ 8 ವರ್ಷದ ಬಾಲಕರಿಗೆ ನೋಡಿ ಸಾಹುಕಾರ ಕೇಳ್ತಾನೆ, ಏನೋ ಗುರುಲಿಂಗ ನಿನಗೆ ತಿಳಿತದ ಜರ ಟೈಮ್ ಏಟಾಗ್ಯದ, 12:30 ಆಗ್ಯದ, ಹೊಟ್ಟೆಗೆಲ್ಲ ಬೆಂಕಿ ಬಿದ್ದದ. ಓ ಗುರುಲಿಂಗ ಹಿಂಗೆ ತಡ ಮಾಡ್ತೀವಿ, ನಿನಗೆ 500 ಯಾವ ಅಂತಾನೋ ನಿನಗೆ ಭಾಳ ಜೋರಾಗಿ ಬಡ 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 ಒಯ್ದು ಬಿಡ್ತಾರೆ. ಆಗ ಸೂಕ್ಷ್ಮ ಮನಸ್ಸಿನ ಗುರುಲಿಂಗ ಶಿವಾಚಾರ್ಯರು, ದಿವ್ಯ ಶಕ್ತಿ ಇರ್ತಕ್ಕಂಥ ಗುರುಲಿಂಗ ಶಿವಾಚಾರ್ಯರಿಗೆ ಭಾಳ ದುಃಖ ಆಗ್ತದೆ. ಅಲ್ಲಿ ಊಟ ಮಾಡೋದು ಬಿಟ್ಟು ಗಳ 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 ಅಳಲಿಕ್ಕೆ ಶುರು ಮಾಡ್ತಾರೆ ಗುರುಲಿಂಗ ಶಿವಾಚಾರ್ಯ. ಇವ್ರು ಹೆಂಗೆ ಅಳಲಿಕ್ಕೆ ಶುರು ಮಾಡ್ಯಾರ, ಹೊರಗಡೆ ಓಡ್ತಾ ಒಬ್ಬ ಮನುಷ್ಯ ಬರ್ತಾನ, ಸಾವುಕಾರೇ ಭಾಳ ಮಾತು ಘಾತ ಆಯ್ತು. ಏನಾಯ್ತಪ್ಪ? ಇಲ್ರಿ ನಿಮ್ದು ಏನು 10 ಎಕರೆ ಕಬ್ಬಿನ ಹೊಲ ಅದ, ಎಲ್ಲ ಅರ್ಧ ಸುಟ್ಟು ಹೋಗ್ಯಾದ್ರಿ, ಎಲ್ಲ ಸುಟ್ಟು ಹೋಗ್ಯಾದ ಅಂತ ತಿಳ್ಕೊಂಡು ಹೇಳ್ತಾರೆ. ಸಂತರ ಅಧ್ಯಾತ್ಮದ ದಿವ್ಯ ಶಕ್ತಿ ಬಾಲಕರಿದ್ರೂ ಕೂಡ ಅವರಲ್ಲಿ ಇರ್ತಾ ಇದೆ ಅನ್ನುವಂಥ ಮಾತನ್ನು ಉದಾಹರಣೆ ಮುಖಾಂತರ ಹೇಳ್ತಾ ಇದ್ದೀನಿ. ಅಂದ್ರೆ 3 ಜನರ ಮನವನ್ನು ಮಾತ್ರ ಎಂದೂ ನೋಯಿಸಬೇಡ. ಮೊದಲನೇದಾಗಿ ನೀವೇನೇ ಆಫೀಸರ್ ಇರಿ, PhD ಪಡೀರಿ, ಏನೇ ಪದವಿ ಪಡೀರಿ, 3 ಜನರ ಮನಸ್ಸು ಮಾತ್ರ ನೋಯಿಸಬೇಡ. ಯಾರ್ದ್ರಿ 3 ಜನ ಅಂದ್ರೆ ಮೊದಲನೇದಾಗಿ ತಾಯಿ, 2ನೇದಾಗಿ ತಂದೆ, 3ನೇದಾಗಿ ನಿಮಗೆ ಆಶೀರ್ವಾದ ಮಾಡ್ತಕ್ಕಂಥ ಗುರು. ಈ 3 ಜನರ ಮನಸ್ಸು ಯಾರು ನೋಯಿಸೋದಿಲ್ಲ ಅವ್ರಿಗೆ ಸದಾಕಾಲ ಆಶೀರ್ವಾದ ಇರ್ತದೆ. ಒಂದು ವೇಳೆ ನೀವು ಮನಸ್ಸು ನೋಯಿದ್ರಿ, ತಾಯಿಗೆ ನೀವು ಸಾಕಷ್ಟು ನೋವು ಕೊಡ್ರಿ, ಆಕೆ ನಿಮಗೆ ಶಾಪ್ ಕೊಡುವುದಿಲ್ಲ. ಯಾವ ತಾಯಿನೂ ಇಲ್ಲಿವರೆಗೆ ಜಗತ್ತಿನಲ್ಲಿ ಮಕ್ಕಳಿಗೆ ಶಾಪ್ ಕೊಟ್ಟಿಲ್ಲ. ಆದ್ರೆ ನೀವು ಅವ್ರ ಮನಸ್ಸು ನೋಯಿಸಿದ್ರೆ ಅಂದ್ರೆ ಮುಂದೆ ನಿಮಗೆ ಗ್ರಹ ಬರೋದು ಮಾತ್ರ ಗ್ಯಾರಂಟಿ ಅಂತ ತಿಳ್ಕೊರಿ. ಎಲ್ಲ ಜಾತಿ ಮತ ಪಂಗಡ ಎನ್ನುವಂಥ ಭೇದ ಭಾವ ಇರಲಾರ್ದೆ ಎಲ್ಲರೂ ಹರಕೂಡು ಮಠದ ಭಕ್ತರಾಗಿ ಬಂದಿದ್ದೀರಿ. ಸದಾಕಾಲ ಹರಕೂಡು ಶಿವಯೋಗ ಆಶೀರ್ವಾದ ನಿಮಗಾಗಲಿ. ಬರುವ ದಿನಗಳಲ್ಲಿ ಭಾಳ ಬೇಗನೆ ಸ್ವಲ್ಪ ಮಳೆ ಬಂದು ಬೆಳೆ ಚೆನ್ನಾಗಿ ಆಗಲಿ ಅಂತ ತಿಳ್ಕೊಂಡು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹಾರಕೂಡ ಪ್ಯಾಟೆ ಮಠದಿ ಇದ್ದವರು, ಹಾರಕೂಡ ಪ್ಯಾಟೆ ಮಠದಿ ಇದ್ದವರು, ಜೋಳಿಗೆ ಹಿಡಿದು ಭಿಕ್ಷೆ ಬೇಡಿದರು, ಜೋಳಿಗೆ ಹಿಡಿದು ಭಿಕ್ಷೆ ಬೇಡಿದರು. ಈ ಸಮಾರಂಭದಲ್ಲಿ ಹಾರಕೂಡ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಸಾವಿತ್ರಿ ರಾಜ್ಕುಮಾರ್ ಯಾಚೆ ಶಿರ್ಗಾಪುರ್, ಸಂಗಣ್ಣ ಪಾಟೀಲ್ ಅರಿಜಂಬಗ, ವಿರೂಪಾಕ್ಷಪ್ಪ ಚನ್ನಬಸಪ್ಪ ಸೊಪ್ಪಣ್ಣ, ಬಾಬುರಾವ್ ಹತ್ತೆ ಹಾರ್ಕೂಡ್, ರಾಮ್ಲಾಲ್ ಭೀಮ್ಲಾಲ್ ಶರ್ಮಾ, ಮಲ್ಲಿಕಾರ್ಜುನ್ ಗದ್ಗೆಪ್ಪ ಹೋಳ್ಕುಂದೆ, ವೀರಣ್ಣ ಶಾಂತಪ್ಪ ಶೀಲವಂತ್, ಉದಯ್ ಕುಮಾರ್ ಚಂದ್ರಶೇಖರ್ ಶೆಟ್ಗಾರ್, ಬಸವರಾಜ್ ಮಲ್ಕಪ್ಪ ಕುಂಬಾರ್, ನಾಗೇಂದ್ರಪ್ಪ ಚಂದ್ರಶಾ ಪಾಟೀಲ್, ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ, ಮುಖಂಡರಾದ ಬಾಬು ಹೊನ್ನಾನಾಯಕ್, ಗ್ರಂಥ ದಾಸೋಹಿಗಳಾದ ಮಲ್ಲಿಕಾರ್ಜುನ್ ಹಿರೇಮಠ್, ವಿಜಯ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಹಾರಕೂಡ ಶ್ರೀಮಠದ ಪರಮ ಭಕ್ತರಾದ ಲಾತೂರಿನ ಜಗನ್ನಾಥ್ ಕುಂಬಾರ್ ಸರ್ಜೋಳಗ ಅವರು 54ನೇ ಪುಣ್ಯ ಸ್ಮರಣೋತ್ಸವಕ್ಕೆ ದಾಸೋಹ ಸೇವೆಯನ್ನ ಕೈಗೊಂಡಿದ್ದರು. ಇದುವರೆಗೆ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು ಸುಕ್ಷೇತ್ರ ಹಾರ್ಕೂಡದ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದಲ್ಲಿ ಕಳೆದ ಅಕ್ಟೋಬರ್ 23ರಂದು ಜರುಗಿದ ಲಿಂಗೈಕ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರ 54ನೇ ಪುಣ್ಯ ಸ್ಮರಣೋತ್ಸವ 37ನೇ ಅನುಭವ ಪ್ರಚಾರ ಉಪನ್ಯಾಸ ಮಾಲೆ, ಗ್ರಂಥ ಬಿಡುಗಡೆ ಹಾಗೂ ಶ್ರೀ ಚನ್ನ ರೇಣುಕ ಬಸವ ಪ್ರಶಸ್ತಿ ಪ್ರದಾನ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಕಣ್ಣಾರೆ ನೋಡು ಕಲ್ಯಾಣ ನಾಡಲಿ ಹಾರ್ಕೂಡ ಒಮ್ಮೆ, ಕಣ್ಣಾರೆ ನೋಡು ಕಲ್ಯಾಣ ನಾಡಲಿ ಹಾರ್ಕೂಡ ಒಮ್ಮೆ. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್, ನಿರ್ವಹಣೆ ಸಂಗಮೇಶ್, ತಾಂತ್ರಿಕ ನೆರವು ಮೊಹಮ್ಮದ್ ಅಬ್ದುಲ್ ರೌಫ್, ನಿರ್ಮಾಣ ಸೋಮಶೇಖರ್ ಎಸ್ ರುಳಿ.